ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಅಕ್ಷಯ ತೃತೀಯ, ವೈಶಾಖ ಮಾಸದ ಶುಕ್ಲ ಪಕ್ಷದ ತಿಥಿಯ ದಿನದಂದು ಸ್ವಯಂ ಸಿದ್ಧಿ ಮುಹೂರ್ತ ಅಂತ ಪರಿಗಣನೆಗೆ ತಗೊಳ್ಳೋದ್ರಿಂದ ಈ ದಿನ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಏನೆಲ್ಲ ಬೇಕು ಬೇಡಗಳನ್ನು ನಾವು ನಿರ್ಧಾರ ಮಾಡುವಂಥ ವಿಶೇಷವಾದ ದಿನ. ಸಾಕಷ್ಟು ಜನ ಈ ದಿನ ಚಿನ್ನ ತಗೊಳ್ಳೋದಕ್ಕೆ, ಬೆಳ್ಳಿ ತಗೊಳ್ಳೋದಕ್ಕೆ ಅಥವಾ ಯಾವುದೇ ರೀತಿಯಾದಂಥ ಒಡವೆಗಳನ್ನು ತಗೊಳ್ಳೋದಕ್ಕೆ, ಮನೆ ಖರೀದಿ ಮಾಡೋದಕ್ಕೆ ಹಾಗೂ ಗೃಹ ಪ್ರವೇಶ ಮಾಡ್ಕೊಳ್ಳೋದಕ್ಕೆ, ಹೊಸದಾಗಿ ಏನಾದರೂ ಲೈಫ್ಗೆ ನಮಗೆ ಬೇಕು, ಇದು ತುಂಬ ಇಂಪಾರ್ಟೆಂಟ್ ಅಂತ ನಾವು ಅಂದ್ಕೊಳ್ತೀವಿ ನೋಡಿ, ಅವುಗಳನ್ನು ತಗೊಳ್ಳೋದಕ್ಕೆ ಹಾಗೂ ಮುಖ್ಯವಾಗಿ ದಾನ ಧರ್ಮ ಮಾಡೋದಕ್ಕೆ ವಿಶೇಷವಾದ ಈ ದಿನವನ್ನು ನಾವು ಮುಖ್ಯವಾಗಿ ತಗೊಳ್ತೀವಿ ಸ್ನೇಹಿತರೆ. ಎಲ್ರಿಗೂ ಕೂಡ ಚಿನ್ನ ಬೆಳ್ಳಿ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕಾಗೋದಿಲ್ಲ, ಆದರೆ ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥವರು ತಪ್ಪದೇ ಮಾಡ್ಕೊಳ್ಬಹುದು. ಮುಖ್ಯವಾಗಿ ಅದರ 2ರಷ್ಟು ಫಲ ಪಡ್ಕೊಳ್ಬೇಕು ಅಂದರೆ ಈ ಪರಿಹಾರಗಳನ್ನು ನಾವು ತಪ್ಪದೇ ಮಾಡಿಕೊಂಡಿದ್ದೆ ಆದರೆ ಅಕ್ಷಯ ಅಂತ ಹೇಳಿದ್ರೆ ಯಾವತ್ತೂ ಸವೆಯದೇ ಇರುವಂಥದ್ದು. ಅಂದರೆ ಇದಕ್ಕೆ ಯಾವುದೇ ರೀತಿಯ ಕೊನೆ ಅನ್ನೋದು ಇರೋದಿಲ್ಲ, ಯಾವಾಗಲೂ ಆರಂಭ ಅನ್ನುವಂಥದ್ದು. ಅದಕ್ಕೋಸ್ಕರ ಇದನ್ನು ಅಂತ್ಯ ಇಲ್ಲದ ಒಂದು ದಿನ ಅಂತ ಪರಿಗಣನೆಗೆ ತಗೊಳ್ಳೋದ್ರಿಂದ ಮುಖ್ಯವಾಗಿ ಎಷ್ಟೋ ಜನಕ್ಕೆ ಮನೆ ಕಟ್ಟುವಂಥ ಆಸೆ ಇರುತ್ತೆ, ಭೂಮಿ ತಗೊಳ್ಬೇಕು, ಚಿನ್ನ ತಗೊಳ್ಬೇಕು, ಆದರೆ ಈ ಸಮಯಕ್ಕೆ ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡು ಕಾಸು ಆಗ್ತಾಯಿಲ್ಲ ಅನ್ನುವಂಥವರು ದಾನ ಧರ್ಮ ಮಾಡೋದು ಕೂಡ ತುಂಬ ವಿಶೇಷತೆಯಿಂದ ಇರುತ್ತೆ ಸ್ನೇಹಿತರೆ. ರೈತರೆಲ್ಲರೂ ಕೂಡ ಈ ಕಾಲದಲ್ಲೇ ರಾಶಿ ಮಾಡಿ ಎಲ್ರಿಗೂ ಕೂಡ ದಾನ ಧರ್ಮವನ್ನು ಯಥೇಚ್ಛವಾಗಿ ದವಸ ಧಾನ್ಯಗಳನ್ನು ಮಾಡ್ತಾಯಿದ್ರು. ಅದು ಸಾಧ್ಯ ಆದರೂ ಕೂಡ ಮಾಡ್ಕೊಳ್ಬಹುದು. ಇನ್ನು ಮುಖ್ಯವಾಗಿ ಎಷ್ಟೋ ಜನಕ್ಕೆ ಸ್ವಂತ ಮನೆಯ ಸೂರು ಅನ್ನೋದು ಇರೋದಿಲ್ಲ. ಅಂಥವರು ಈ ಅಂಬ್ರೆಲ್ಲ ಛತ್ರಿ ಬರುತ್ತಲ್ವ, ಅದನ್ನು ಯಾರಿಗಾದರೂ ಕರೆಕ್ಟಾಗಿ ಅದನ್ನು ಉಪಯೋಗ ಮಾಡ್ತಾರೆ ಇಂತಹವರು ಅನ್ನೋದು ನಿಮಗೆ ಗೊತ್ತಿದ್ದರೆ ಅವ್ರಿಗೆ ಒಂದು ಛತ್ರಿಯನ್ನು, ಕೊಡೆಯನ್ನು ದಾನವಾಗಿ ಮಾಡಿದ್ರೆ ಆ ವರ್ಷದಲ್ಲಿ ಅತಿ ಶೀಘ್ರದಲ್ಲಿ ಸ್ವಂತ ಮನೆಯ ಯೋಗ ಕೂಡಿ ಬರುತ್ತೆ. ಇನ್ನು ಮಣ್ಣಿನ ಮಡಿಕೆ ಬರುತ್ತಲ್ವ, ಅದನ್ನು ಕೂಡ ದಾನ ಮಾಡೋದರಿಂದ ತುಂಬಾ ಸ್ವಂತ ಮನೆಯ ಯೋಗ ಅನ್ನೋದು ಕೂಡಿ ಬರುತ್ತೆ. ಅಷ್ಟು ವಿಶೇಷವಾಗಿರುತ್ತೆ. ನೀರನ್ನು ಯಾರಿಗಾದರೂ, ಈಗ ಬಿಸಿಲು ಕಾಲ, ಎಲ್ರಿಗೂ ಕೂಡ ಆ ಒಂದು ನೀರಿನ ಅವಶ್ಯಕತೆ ಅನ್ನೋದು ಇರುತ್ತೆ. ಈ ಥರ ನೀರನ್ನು ಕೂಡ ಕೊಟ್ಟಾಗಲೂ ತುಂಬ ತೃಪ್ತಿ ಅನ್ನೋದು ಸಿಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ, ದೊಡ್ಡ ದೊಡ್ಡ ಕೋರಿಕೆಗಳು ನಮಗೆ ನೆರವೇರುವಂಥ ಸೂಚನೆ ಅನ್ನೋದು ಈ ವರ್ಷದಲ್ಲೇ ಸಿಗುತ್ತೆ. ಇನ್ನು ಮುಖ್ಯವಾಗಿ ಭೂಮಿಯ ಯೋಗ, ಪ್ರಾಪರ್ಟಿ ತಗೊಳ್ಬೇಕು, ಚಿನ್ನವನ್ನು ತಗೊಳ್ಬೇಕು, ಇದೆಲ್ಲವೂ ಕೂಡ ಎಲ್ರಿಗೂ ಕೂಡ ಬಹಳ ಇಷ್ಟ ಇರುತ್ತೆ. ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ದಾಸವಾಳದ ಪರಿಹಾರವನ್ನು ಮಾಡ್ಕೊಳ್ಳಿ. ದಾಸವಾಳದ ಗಿಡ ಅನ್ನುವಂಥದ್ದು ಸೌಂದರ್ಯವರ್ಧಕವಾಗಿ, ಆರೋಗ್ಯ ದೃಷ್ಟಿಯಿಂದ, ಆಯುರ್ವೇದಿಕಲ್ಲೂ ಕೂಡ ಇದರ ವಿಶೇಷತೆ ಜಾಸ್ತಿ ಇದೆ. ಈ ಎಲೆಯನ್ನು ತಗೊಂಡು ನಾವು ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಬಹುದು. ಏಕೆಂದರೆ ಭೂದೇವಿ ಶ್ರೀ ಮಹಾಲಕ್ಷ್ಮಿ ಈ ಗಿಡದಲ್ಲಿ ವಾಸ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಕುಜದೋಷ ಇದ್ದರೆ ಭೂಮಿಯ ಯೋಗ ಕೂಡಿ ಬರೋದಿಲ್ಲ, ಮುಖ್ಯವಾಗಿ ಸ್ವಂತ ಮನೆಯ ಯೋಗ ಇರೋದಿಲ್ಲ. ಎಷ್ಟೊಂದು ಪ್ರಯತ್ನ ಪಡ್ತಾರೆ, ದುಡ್ಡು ಕಾಸು ಇರುತ್ತೆ, ಅಂತಹವರು ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಏನಾದರೂ ಒಂದು ತೊಂದರೆ ಬರ್ತಾನೆ ಇರುತ್ತೆ. ಇನ್ನು ಮದುವೆ ವಿಳಂಬ ಆಗ್ತಾ ಇರುತ್ತೆ, ಏಜ್ಗೆ ಬತ್ತಿರುವಂಥ ಮಕ್ಕಳು ಇರ್ತಾರೆ ನೋಡಿ, ಅವ್ರಿಗೆ ಸದಾಕಾಲ ಒಂದಲ್ಲ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಏನಾದರೂ ಕಾಡ್ತಾನೆ ಇರುತ್ತೆ. ಅಂತಹವರು ಕೂಡ ಇದನ್ನು ಅಕ್ಷಯ ತೃತೀಯ ದಿನ ಮುಖ್ಯವಾಗಿ ಮಾಡ್ಕೊಳ್ಳಿ. ಸೋಮವಾರ ಮಾಡಿಕೊಳ್ಳುವಂಥ ಈ ಪರಿಹಾರ ಯಥೇಚ್ಛವಾದಂಥ ಲಾಭವನ್ನು ತಂದುಕೊಡುತ್ತೆ. ಪ್ರತಿಯೊಂದು ಕೂಡ ಪ್ರಾರಂಭ ಮಾಡೋದಕ್ಕೆ ಈ ದಿನ ನಾವು ಯಾವುದೇ ರೀತಿಯಾದಂಥ ಮುಹೂರ್ತವನ್ನು ನೋಡ್ಕೊಳ್ಳೋದಕ್ಕೇನೂ ಬೇಕಾಗಿಲ್ಲ. ಆ ಮುಹೂರ್ತ ಅನ್ನುವಂಥದ್ದು ಅಷ್ಟೊಂದು ಶ್ರೇಷ್ಠವಾಗಿರುತ್ತೆ. ಒಂದು ದಾಸವಾಳದ ಎಲೆಯನ್ನು ತಗೊಂಡು, ಕುಜದೋಷ ಜಾಸ್ತಿ ಇದ್ದಾಗ ಭೂಮಿಯ ಯೋಗ ಕೂಡಿ ಇರೋದಿಲ್ಲ ಅಂತಹವರು ಈ ತೊಗರಿ ಬೇಳೆಯನ್ನು ಸ್ವಲ್ಪ ಇದಕ್ಕೆ ಹಾಕಬೇಕು. ಪ್ರಕೃತಿ ಮಾತೆಯನ್ನು ನಾವು ಫಸ್ಟೇ ಕೇಳ್ಕೊಳ್ಬೇಕು ಸ್ನೇಹಿತರೆ. ತಾಯಿ, ನಾವು
ಭೂಮಿ ತಗೊಳ್ಳೋದಕ್ಕೆ, ಮನೆ ಕಟ್ಟೋದಕ್ಕೆ, ಪ್ರಾಪರ್ಟಿ ಮಾಡ್ಕೊಳ್ಳೋದಕ್ಕೆ, ಚಿನ್ನವನ್ನು ತಗೊಳ್ಳೋದಕ್ಕೆ, ಒಡವೆಗಳನ್ನು ಮಾಡಿಸ್ಕೊಳ್ಳೋದಕ್ಕೆ, ಈ ಥರ ಹಲವಾರು ಆಸೆಗಳಿರುತ್ತೆ. ಅವುಗಳನ್ನು ಹೇಳಿ ಈ ಸಮಸ್ಯೆಗೆ ನಾವು ನಿನ್ನನ್ನು ಕೇಳಿ ತಗೊಳ್ತಾ ಇದ್ದೀವಿ, ಪ್ರಕೃತಿ ಮಾತೆ ಆಶೀರ್ವಾದ ಕೊಡು ಅಂತ ಕೇಳಿ ಈ ಎಲೆಯನ್ನು ನೀವು ಸಂಪಾದನೆ ಮಾಡಿಕೊಳ್ಬೇಕು. ಅಂದರೆ ನೀಟಾಗಿ ತಗೊಂಡು ಬನ್ನಿ. ಇದರಲ್ಲಿ 2 ಪರಿಹಾರಗಳನ್ನು ತಿಳಿಸ್ತೀನಿ. 2 ಮಾಡ್ಕೊಳ್ಬಹುದು ಶಕ್ತಿ ಇದೆ ಅಂತ ಹೇಳಿದ್ರೆ. ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ತೊಗರಿಬೇಳೆ ಕುಜನಿಗೆ ಸಂಬಂಧಪಟ್ಟಂಥದ್ದು. ಅದಕ್ಕೋಸ್ಕರ ಭೂಮಿಯನ್ನು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಸ್ವಲ್ಪ ತೊಗರಿಬೇಳೆಯನ್ನು ಹಾಕಿ ಬೆಲ್ಲ 1 ತುಂಡು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ ನಾವು ದೇವ್ರ ಮನೆಯಲ್ಲಿ ಪ್ಲೇಟಲ್ಲಿ ಇಡಬೇಕಾಗುತ್ತೆ. ಈ ಥರ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ. ಮತ್ತೊಂದು ಪರಿಹಾರ ಇದು, ಸೇಮ್ ಎಲೆಯನ್ನು ತಗೊಂಡು ಕಡಲೆಕಾಳು ಬಂದು ಗುರು ದೋಷ ಇರುತ್ತೆ ಎಷ್ಟೋ ಜನಕ್ಕೆ. ಗುರುಬಲ ಗಟ್ಟಿ ಇದ್ದರೆ ನಾವು ಚಿನ್ನ, ಬೆಳ್ಳಿ, ಬಂಗಾರ ಏನೇ ಆಗಿರಬಹುದು ಯಥೇಚ್ಛವಾಗಿ ತಗೊಳ್ಬಹುದು. ಸಾಕಷ್ಟು ಜನಕ್ಕೆ ಬಂಗಾರದ ಯೋಗ ಅನ್ನೋದು ಕೂಡಿರೋದಿಲ್ಲ. ಅಂತಹವರಿಗೆ ಮುಖ್ಯವಾಗಿ ಚೆನ್ನಾಗಿ ತಗೊಳ್ಬಹುದು. ಕಡಲೆ ಬೇಳೆಯನ್ನು ಅಥವಾ ಕಡಲೆ ಕಾಳನ್ನು, ಮುಖ್ಯವಾಗಿ ಕಡಲೆ ಕಾಳನ್ನು ತಗೊಂಡ್ರೆ ಮಾತ್ರ ತುಂಬಾ ಸೂಕ್ತವಾಗಿರುತ್ತೆ. ಸ್ವಲ್ಪ ಕಡಲೆಕಾಳನ್ನು ಇದಕ್ಕೆ ಹಾಕಿಬಿಟ್ಟಿದ್ದೆ. ನೀವು 1 ಸ್ಪೂನಷ್ಟು ಅರಿಶಿಣ ಹಾಕಿ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ. ಸಾಸಿವೆ ಬಂದು ಎಷ್ಟೋ ದೋಷಗಳಿಂದ ನಮಗೆ ಮುಕ್ತಿ ಸಿಕ್ಕಿರೋದಿಲ್ಲ. ಆ ದಾರಿಗಳು ಎಲ್ಲವೂ ಕೂಡ ಮುಚ್ಚೋಗಿರುತ್ತೆ. ತುಂಬ ಜನಕ್ಕೆ ಆ ಶತ್ರುಗಳ ಕಾಟಕ್ಕೆ ತಪ್ಪಿಸ್ಕೊಳ್ಳೋದಕ್ಕಾಗಿರೋದಿಲ್ಲ. ಅಂತಹವರು ಮುಖ್ಯವಾಗಿ ಸಾಸಿವೆಯನ್ನು ಹಾಕ್ಕೊಳ್ಳೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಯಾರು ನಿಮ್ಮ ದಾರಿಗೆ ಅಡ್ಡ ಬರ್ತಾ ಇರ್ತಾರೆ ಅದೆಲ್ಲವೂ ನಿಂತೋಗುತ್ತೆ. ಇಷ್ಟನ್ನು ನೀವು ಪ್ಲೇಟಲ್ಲಿ ಇಟ್ಟು ಕೇಳಿಕೊಂಡು ರಾತ್ರಿ ಪೂರ್ತಿ ಅದನ್ನು ಬಿಟ್ಟು ಬಿಡಬೇಕು. ಹಾಗೇ ಬಿಡಬೇಕು. ಮಾರನೇ ದಿನ ಮಾತ್ರ ಇವುಗಳನ್ನು ನೀಟಾಗಿ ನಾವು ತಗೊಂಡೋಗಿ ನಮ್ಗೆ ಹತ್ತಿರದಲ್ಲೇ ಎಲ್ಲಾದರೂ ಆಲಯಗಳು ಇರುತ್ತೆ ನೋಡಿ, ಆಲಯಗಳ ಬಳಿ ಈ ಎಲೆಗಳನ್ನು ಬಿಟ್ಟು ಬರಬೇಕು. ತುಂಬ ಜನಕ್ಕೆ 2 ಮಾಡ್ಕೊಳ್ಬೇಕು. ಭೂಮಿ ತಗೊಳ್ಬೇಕು ಅನ್ನುವಂಥದ್ದು ಇರುತ್ತೆ ಆಸೆ. ಎಷ್ಟೋ ಜನಕ್ಕೆ ವೆಹಿಕಲ್ಸು, ಒಡವೆಗಳು ಮಾಡಿಸ್ಕೊಳ್ಬೇಕು, ಮನೆ ಕಟ್ಕೊಳ್ಬೇಕು, ಈ ಥರ ಆಸೆ ಇರುತ್ತೆ. ಅಂಥವರು ಕೂಡ ಈ 2 ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇವೆರಡರಲ್ಲಿ 1 ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡು ಆ ಪ್ರಾಂಗಣದಲ್ಲಿ ಬಿಟ್ಟು ಬಂದುಬಿಡಬೇಕು. ಈ ಪರಿಹಾರ ತುಂಬಾ ಉಪಯೋಗ ಆಗುತ್ತೆ. ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.